ಅಂದರೆ ಏನು ಮಾಡೋದಮ್ಮ, ಎಲ್ಲನೂ ಹದ್ಬಸ್ತಲ್ಲೇ ಇಟ್ಕೋಬೇಕಲ್ಲ, ಇಲ್ಲ ಅಂದರೆ ಜೀವನ ನಡಿಬೇಕಲ್ಲ. ಇಲ್ಲಿ ನಾನು ಗಂಡ ಅಲ್ಲಮ್ಮ, ಸಂಯುಕ್ತಾನೇ ಗಂಡ. ಇಲ್ಲಿ ನಾನು ಹೆಂಡತಿ ಥರ ಬಾಯಿ ಮುಚ್ಕೊಂಡಿರ್ತೀನಿ ಅಷ್ಟೇ. ಈ ಪಾಡು ಯಾವ ಗಂಡಸರಿಗೂ ಬರೋದು ಬೇಡಮ್ಮ. ಆದರೆ ಬಾವ, ಅಕ್ಕ ಮನೆಗೆ ಬರ್ತಿದ್ದ ಹಾಗೆ ಸತ್ಯ ಬಾಯಿ ಬಿಡಿಸ್ಬೇಕು. ಆಯ್ತಮ್ಮ, ಖಂಡಿತ ಬಾಯಿ ಬಿಡ್ಸೋಣ. ಅವಳು ಎಲ್ಲಿಗೆ ಹೋಗಿದ್ಲು, ಯಾರನ್ನ ಮೀಟ್ ಮಾಡಿದ್ಲು, ಏನು ಮಾಡ್ತಿದ್ದಾಳೆ ಎಲ್ಲ ಗೊತ್ತು ಮಾಡ್ಕೊಳ್ಬೇಕು. ಆಯ್ತಮ್ಮ, ಖಂಡಿತ ಮಾಡೋಣ ಬಿಡು. ಅವಳು ಹೇಳೋವರೆಗೂ ನಾವು ಬಿಡಂಗಿಲ್ಲ. ಆಯ್ತಾಯ್ತು. ಅವಳು ಎಷ್ಟೇ ಕೋಪ ಮಾಡ್ಕೊಂಡ್ರು ಬೈದ್ರು ನಾವು ಹಿಂದೆ ಸರಿಬಾರ್ದು. ನನ್ನ ಸಪೋರ್ಟು ನಿನ್ಗೆ ಫುಲ್ ಇರುತ್ತಮ್ಮ. ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಮುನ್ನುಗ್ಗು. ಬಿಂದು, ನೀನು ಹೇಳ್ದಾಗೆ ಆಯಿತು. ತೋಳ್ ಬಂದು ನೋಡ್ತಿದ್ದ ಹಾಗೆ ಮಮತಾ ಅವರು ಅದನ್ನು ಎತ್ಕೊಂಡ್ರು. ಆಮೇಲೆ ಏನಾಯ್ತಕ್ಕ? ಅಷ್ಟೇನೂ ರಿಯಾಕ್ಟ್ ಮಾಡಲಿಲ್ಲ ಬಿಂದು. ಅದು ನಂದು ಅಂತ ಗೊತ್ತಾಗ್ತಿದ್ದಾಗೆ ಅದನ್ನಲ್ಲೇ ಇಟ್ಬಿಟ್ರು. ಅನುಮಾನ ಬರೋ ಹಾಗೆ ಏನೂ ನಡ್ಕೊಂಡೇ ಇಲ್ಲ. ಹೌದಾ? ಹೇಗೆ ಸಾಧ್ಯ ಅಕ್ಕ ಇದು? ಹಾಗಾದರೆ ಇದರಿಂದ ಮಮತಾ ಅವರಿಲ್ವಾ? ನನಗೂ ಹಾಗೆ ಅನ್ನಿಸ್ತಾ ಇದೆ ಅಕ್ಕ. ಹೀಗೇನು ಮಾಡೋದು ಬಿಂದು? ಅಕ್ಕ, ಸಂಯುಕ್ತ ಅವ್ರ ಮೇಲೂ ಪ್ರಯೋಗ ಮಾಡಿ. ಏನು ಹೇಳ್ತಾ ಇದೆಯಾ ಬಿಂದು? ಹೌದಕ್ಕ, ಅವರಲ್ಲ ಅಂದಮೇಲೆ ಇನ್ನೊಬ್ರು ಆಗಿರ್ಲೇಬೇಕಲ್ವಾ? ಹಾಗಂತ ಕಣ್ಕಂಡವ್ರ ಮೇಲೆಲ್ಲ ಪ್ರಯೋಗ ಮಾಡೋಕ್ಕಾಗತ್ತಾ? ಅಕ್ಕ, ಸಂಯುಕ್ತ ಅವರೇ ಕೆಟ್ಟವರು ಅಂತ ನಾವು ತೀರ್ಮಾನ ಮಾಡಿಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಯಾರು ಗೊತ್ತು ಹೇಳಿ? ಕೈ ಹಾಕಿದ್ಮೇಲೆ ಕಚ್ಚಿದ್ರೆ ಆ ಹಾವು ವಿಷ ತುಂಬಿಕೊಂಡಿದೆ ಅಂತ ಅರ್ಥ. ಕಚ್ಚಿಲ್ಲ ಅಂದ್ರೆ ಅದು ಒಳ್ಳೆ ಹಾವು ಅಂತಾನೆ ಅರ್ಥ. ಯೋಚನೆ ಮಾಡಿ ಅಕ್ಕ. ಸರಿ, ಅವ್ರೇನಾದ್ರೂ ಅನುಮಾನ ಬರಂಗೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ನೀವು ಅನ್ಕೊಂಡಂಗೆ ಸಂಯುಕ್ತ ಆಂಟಿಗೂ ಆ ತೋಳ್ ಬಂದಿಗೂ ಏನು ಸಂಬಂಧ ಇಲ್ಲ ಅಂತ, ಆಗ ಈ ವಿಷಯನ ಅಲ್ಲೇ ಬಿಟ್ಬಿಡೋಣ. ಪ್ಲೀಸ್ ಅಕ್ಕ, ನಿಮಗೋಸ್ಕರ ಬೇಡ, ನನಗೋಸ್ಕರ ಟ್ರೈ ಮಾಡಿ. ಬಿಂದು, ಸಂಯುಕ್ತ ಅಮ್ಮ ಬಂದರು. ಓಕೆ ಅಕ್ಕ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಟ್ ನೀವು ಅವ್ರ ಮೇಲೆ ಪ್ರಯೋಗ ಮಾಡೋದನ್ನ ಮರಿಬೇಡಿ. ಸರಿನಾ? ಬಾಯ್.